ಎಲ್ಲರೂ ನಮಸ್ಕಾರ. ಇದು ಈ ಸಂಜೆಯ ಪ್ರೈಮ್ ನ್ಯೂಸ್. ನಾನು ಶಶಿಧರ್ ಭಟ್. ಈ ಪ್ರೈಮ್ ನ್ಯೂಸ್ ನಲ್ಲಿ ದಿನದ ಇಡೀ ದಿನ ಏನೇನು ನಡೆದಿದೆ ಅದ ಕೆಲವು ಮಹತ್ವದ ಸುದ್ದಿಗಳನ್ನು ತೆಗೆದುಕೊಂಡು ಆ ಸುದ್ದಿಯನ್ನು ತಮಗೆ ತಲುಪಿಸಿ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತೀನಿ. ಸೊ ಒಂದ್ ಕಡೆ ಹಾರ್ಡ್ ನ್ಯೂಸ್ ಇರುತ್ತೆ, ಹಾರ್ಡ್ ನ್ಯೂಸ್ ನಿಮ್ಗೆ ತಲುಪ್ತೀನಿ. ನಂತರ ಆ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನನ್ನ ವಿಶ್ಲೇಷಣೆಯನ್ನು, ನನ್ನ ಅಭಿಪ್ರಾಯವನ್ನು ನಾನು ತಮಗೆ ತಿಳಿಸ್ತೀನಿ. ಸೊ ಇವತ್ತು ಬಹಳ ಮುಖ್ಯವಾಗಿ ಕೆಲವು ಸುದ್ದಿಗಳಿವೆ. ಒಂದು, ಭಾರತದಲ್ಲಿರುವಂತಹ ಪಾಕಿಸ್ತಾನಿಯರು ಯಾರಿದ್ದಾರೆ ಅವರನ್ನ ತಕ್ಷಣ ಭಾರತದಿಂದ ಗಡೀಪಾರು ಮಾಡುವ, ಕಳಿಸಿಕೊಡುವ ತೀರ್ಮಾನಕ್ಕೆ ಕೇಂದ್ರ ಸರ್ಕಾರ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಅಮಿತ್ ಶಾ ಅವರು ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ದೂರವಾಣಿಯಲ್ಲಿ ಮಾತನಾಡ್ಬಿಟ್ಟು ಆದಷ್ಟು ಬೇಗ ಅವರನ್ನ ಕಳಿಸ್ಕೊಡಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದರು. ಸೊ ಯಾರ್ಯಾರದ್ದು ವೀಸಾ ತೆಗೆದುಕೊಂಡು ಬಂದಿದ್ದಾರೆ ಅವ್ರನ್ನೆಲ್ಲ ತಕ್ಷಣ ಕಳಿಸಲಾಗುತ್ತೆ. ಆದ್ರೆ ಅಕ್ರಮವಾಗಿ ಯಾರಾದರೂ ಇದ್ದಾರೆ ಅಂತಾದ್ರೆ ಅವ್ರನ್ನ ಪತ್ತೆ ಮಾಡೋದಕ್ಕೆ ಸಮಯ ಬೇಕಾಗತ್ತೆ ಅಂತಾನು ಅವ್ರು ಹೇಳಿದ್ರು. ಹಾಗೇನೆ ಎಲ್ಲ ರಾಜ್ಯಗಳಲ್ಲೂ ಈಗ ಪಾಕಿಸ್ತಾನಿಯರನ್ನ ಹುಡುಕುವ ಕೆಲಸ ಪ್ರಾರಂಭ ಆಗಿದೆ, ಲೀಗಲಿ ಆರ್ ಇಲ್ಲಿಗಲಿ. ಸೊ ಇದೊಂದು ಇವತ್ತಿನ ಮಹತ್ವದ ಸುದ್ದಿ. ಅದರ ಜೊತೆಗೆ ಇವತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶ್ರೀನಗರಕ್ಕೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಹಾಗೇನೆ ಲೋಕಸಭೆಯ ಪ್ರತಿಪಕ್ಷದ ನಾಯಕರು ರಾಹುಲ್ ಗಾಂಧಿ ಭೇಟಿ ನೀಡಿದರು. ಅವರು ಭೇಟಿ ನೀಡಿದವರು ಒಂದು, ಆಸ್ಪತ್ರೆಗಳಲ್ಲಿ ಯಾರ್ಯಾರೋ ಗಾಯಾಳುಗಳಿದ್ದಾರೆ ಅವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು. ಅದರ ಜೊತೆಗೆ ನಿನ್ನೆ ಏನು ಆಲ್ ಪಾರ್ಟಿ ಮೀಟಿಂಗ್ ಕರೆಯಲಾಗಿತ್ತು ಅದರ ಬಗ್ಗೆ ಕೂಡ ಅವರು ಪ್ರತಿಕ್ರಿಯೆ ನೀಡಿದ್ರು. ಸೊ ನಿನ್ನೆಯ ಸಭೆಯಲ್ಲಿ ನಾವೆಲ್ಲ ಪ್ರತಿಪಕ್ಷದರು ಒಗ್ಗಟ್ಟಾಗಿ ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತೋ ಅದಕ್ಕೆ ಬೆಂಬಲ ನೀಡ್ತೀವಿ ಅನ್ನುವ ಮಾತನ್ನ ಅವರು ಹೇಳಿದರು. ಸೊ ಅದರ ಜೊತೆಗೆ ಇನ್ನೊಂದು ಅಂತಾದ್ರೆ, ಸೊ ಇವತ್ತು ಕೂಡ ಭಾರತೀಯ ಸೈನಿಕರು ಈ ಉಗ್ರಗಾಮಿಗಳನ್ನ, ಅಂದ್ರೆ ಹತ್ಯಾಕಾಂಡಕ್ಕೆ ಕಾರಣರಾದ ಉಗ್ರಗಾಮಿಗಳನ್ನ ಹಿಡಿಯುವ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ. ಸತತವಾಗಿ ಕಾಶ್ಮೀರದ ಕಣಿವೆ ಪ್ರದೇಶದಲ್ಲಿ, ಫಾರೆಸ್ಟ್ ನಲ್ಲಿ ಕೋಂಬಿಂಗ್ ಕಾರ್ಯಾಚರಣೆ ಮುಂದುವರೆದಿದೆ. ಆದ್ರೆ ಇದುವರೆಗೆ ಸೊ ಈ ಯಾರು 5 ಜನನೋ 6 ಜನ ಅಂತ ಹೇಳಲಾಗ್ತಾ ಇದೆ ಉಗ್ರಗಾಮಿಗಳು, ಅವರ ಪತ್ತೆ ಆಗಿಲ್ಲ. ಸೊ ಅಂದ್ರೆ ಅವರು ಹೇಗೆ ಹೋದ್ರು ಅದರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಇನ್ನೊಂದು, ಪಾಕಿಸ್ತಾನದ ಕಡೆಯಿಂದ ಪಾಕಿಸ್ತಾನ ಯುದ್ಧದ ಭಯದ ನಡುವೆ ಅದು ಯುದ್ಧಕ್ಕೆ ಸನ್ನದ್ಧವಾಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗೋಗ್ತಿದೆ. ಹೀಗಾಗಿ ಪಾಕಿಸ್ತಾನ ತನ್ನ ಗಡಿಯಲ್ಲಿ ಸೈನಿಕರನ್ನ, ಹೆಚ್ಚುವರಿ ಸೈನಿಕರನ್ನ ನಿಯೋಜಿಸಿದೆ. ಹಾಗೇನೆ ಟ್ಯಾಂಕ್ಗಳೇನಿವೆ, ಟ್ಯಾಂಕ್ಗಳು ಕೂಡ ಈಗ ಗಡಿ ಪ್ರದೇಶಕ್ಕೆ ಬಂದು ನಿಂತಿವೆ. ಅಂದ್ರೆ ಮುಂಬರುವ ದಿನಗಳಲ್ಲಿ ಯಾವತ್ ಬೇಕಾದ್ರೂ ಆಗ್ಬೋದು. ಕೆಲವು ಪಾಕಿಸ್ತಾನದ ಪ್ರಕಾರ ಮುಂದೆ 48 ಗಂಟೆಯ ಒಳಗಡೆ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರದ ಒಳಗಡೆ ನುಗ್ಗಬಹುದು ಅನ್ನೋ ಮಾತು ಕೇಳ್ತಾ ಇದೆ. ಅದರ ಜೊತೆಗೆ ಯಾವ ಶಿಬಿರಗಳಿವೆ ಆ ಶಿಬಿರಗಳ ಮೇಲೆ ಕೂಡ ದಾಳಿ ನಡೆಯುವ ಚಾನ್ಸಸ್ ಇದೆ ಅನ್ನೋದು. ಇದೆಲ್ಲದರ ನಡುವೆ ಪಾಕಿಸ್ತಾನ ಇನ್ನೊಂದು ಸೀರಿಯಸ್ ಆದ ಪ್ರಾಬ್ಲಮ್ ಸಿಕ್ಕಿದೆ. ಅದು ಅಲ್ಲಿನ ಡಿಫೆನ್ಸ್ ಮಿನಿಸ್ಟರ್, ಉಪ ಪ್ರಧಾನಿ ನೀಡಿರುವ ಒಂದು ಹೇಳಿಕೆ. ಅವರು ಅಮೆರಿಕದ ಫಾಕ್ಸ್ ನ್ಯೂಸ್ಗೆ ಒಂದು ಸಂದರ್ಶನದಲ್ಲಿ ಅವರು ಹೇಳಿದ ಮಾತು ಪಾಕಿಸ್ತಾನ ತೀವ್ರ ಮುಜುಗರಕ್ಕೆ ಮಾತ್ರ ಅಲ್ಲ, ಅವ್ರನ್ನ ಫಜೀತಿಸಿ ಹಾಕ್ಕೊಂಡಿದೆ. ಏನ್ ಗೊತ್ತಾ ಅದು? ಸೊ ಅವ್ರು ಕೇಳ್ತಾರೆ, ಆಂಕರ್, ಫಾಕ್ಸ್ ನ್ಯೂಸ್ ಆಂಕರ್ ಕೇಳ್ತಾರೆ, ಒಂದು, ಮೊದಲಿನಿಂದಲೂ ಕೂಡ ಪಾಕಿಸ್ತಾನ ಟೆರರಿಸ್ಟ್ ಗುಂಪುಗಳಿಗೆ, ಭಯೋತ್ಪಾದಕ ಗುಂಪುಗಳಿಗೆ, ಉಗ್ರಗಾಮಿಗಳಿಗೆ ಬೆಂಬಲವನ್ನ ನೀಡುತ್ತಾ ಬಂದಿದೆ ಅನ್ನುವ ಆರೋಪ ಇದೆ. ಈಗ ಭಾರತ ಕೂಡ ಅದೇ ಆರೋಪವನ್ನ ಮಾಡಿದೆ. ಇದಕ್ಕೆ ಏನಂತೀರಿ ಅಂತ. ಅದಕ್ಕೆ ಅವ್ರು ಹೇಳಿದ್ದೇನು ಗೊತ್ತಾ? ಪಾಕಿಸ್ತಾನ ಲಾಸ್ಟ್ 30 years ಈ ಡರ್ಟಿ ಆಕ್ಟ್ ಅನ್ನುವ ಶಬ್ದವನ್ನು ಬಳಸಿದ್ದಾರೆ. ಈ ಭಯೋತ್ಪಾದನೆಗೆ ಬೆಂಬಲ ನೀಡೋದೇನಿದೆ ಅದು ಡರ್ಟಿ ಆಕ್ಟ್. ಸೊ ಕಳೆದ 30 ವರ್ಷದಿಂದ ಪಾಕಿಸ್ತಾನ ಈ ಡರ್ಟಿ ಆಕ್ಟ್ ಅನ್ನ ಮಾಡ್ತಾನೆ ಬಂದಿದೆ. ಅದನ್ನ ಅಮೆರಿಕ ಸಲುವಾಗಿ ನಾವು ಮಾಡಿದ್ದೀವಿ. ಯಾವಾಗ ಸೋವಿಯತ್ ರಷ್ಯಾ ಇತ್ತು, ರಷ್ಯಾ ಅಫ್ಘಾನಿಸ್ತಾನದ ಒಳಗಡೆ ನುಗ್ಗಿದಾಗ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಇದೇ ಭಯೋತ್ಪಾದಕ ಸಂಘಟನೆಗಳನ್ನ, ಭಯೋತ್ಪಾದಕರನ್ನ ಬಳಸಿಕೊಂಡು ಅಮೆರಿಕಕ್ಕೆ ನಾವು ಸಹಾಯ ಮಾಡಿದ್ವಿ.
ಅಂತಾರೆ. ಸೊ ಅದರಂತೆ ನಂತರ ಕೂಡ 26/11 ನಂತರ ಕೂಡ ನಾವು ಈ ಉಗ್ರಗಾಮಿ ಅಥವಾ ಭಯೋತ್ಪಾದಕ ಸಂಘಟನೆಗಳಿಗೆ ಅಮೆರಿಕ ಹಾಗೂ ಐರೋಪ್ಯ ರಾಷ್ಟ್ರಗಳು ಮತ್ತು ಇಂಗ್ಲೆಂಡ್ಗಾಗಿ ಬೆಂಬಲ ನೀಡುವ ಕೆಲಸವನ್ನ ಮಾಡ್ತಾ ಬಂದಿದ್ವಿ. ಈ ಡರ್ಟಿ ಆಕ್ಟ್ ನಾವು ಮಾಡಿದ್ರಿಂದ ಇವತ್ತು ಅನುಭವಿಸ್ತಿದ್ದೀವಿ. ಅಂದ್ರೆ ಇಂಡೈರೆಕ್ಟ್ಲಿ ಈ ಅಡ್ಮಿಟೆಡ್ ಏನು ಭಾರತದಲ್ಲಿ ಏನು ಭಯೋತ್ಪಾದಕ ಚಟುವಟಿಕೆ ನಡೀತು, ಯಾರು ಯಾವ ಸಂಘಟನೆಗಳು ಭಯೋತ್ಪಾದಕ ಸಂಘಟನೆಗಳು ಮಾಡೋದು, ಅದಕ್ಕೆ ನಾವು ಬೆಂಬಲ ನೀಡಿದ್ದು ನಿಜ ಅನ್ನುವ ಮಾತನ್ನ ಇಂಡೈರೆಕ್ಟ್ಲಿ ಹೇಳ್ಬಿಟ್ರು. ಇದು ಪಾಕಿಸ್ತಾನದ ಒಳಗಡೆ ಅಲ್ಲೋಲ ಕಲ್ಲೋಲವನ್ನ ಉಂಟು. ಅಲ್ಲಿ ಬಹಳಷ್ಟು ಪತ್ರಕರ್ತರು ಇಂಡಿಪೆಂಡೆಂಟ್ ಆಗಿರುವಂತವ್ರು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಬರೋರು ಅವ್ರನ್ನ ಜಾಡಿಸ್ತಾ ಇದ್ದಾರೆ. ದಿಸ್ ಇಸ್ ದ ಇನ್ನೊಂದು ಥಿಂಗ್. ಸೊ ಇದ್ರ ಬಗ್ಗೆ ಎಲ್ಲ ನಾವು ನೋಡ್ತಾ ಹೋಗೋದಾದ್ರೆ, ಒಂದು ಈ ಪಾಕಿಸ್ತಾನಿಯರ ಗಡಿಪಾರು ಅನ್ನೋ ಮಾತನ್ನ ಏನ್ ಹೇಳ್ತೀರಿ, ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗತ್ತೆ ಅಂತ. ಯಾಕೆಂದ್ರೆ ಯಾರು ಕಾನೂನುಬದ್ಧವಾಗಿ ವೀಸಾ ತೆಗೆದುಕೊಂಡು ಬಂದಿದ್ದಾರೋ ಅವ್ರು ಹೋಗ್ಲೇಬೇಕು, ಬೇರೆ ದಾರಿ ಇಲ್ಲ ಅವ್ರಿಗೆ. ಆದ್ರೆ ಅಕ್ರಮವಾಗಿ ಬಂದಿದ್ರೆ ಅವ್ರನ್ನ ಗುರುತಿಸೋ ಕೆಲಸ ತಕ್ಷಣ ಆಗಲ್ಲ. ಅದು ಇಟ್ ವಿಲ್ ಟೇಕ್ ಟೈಮ್. ತಕ್ಷಣ ನೀವು ಹೋಗ್ಬಿಟ್ಟು ಅವರು ಕಳ್ಸ್ಕೊಡಕ್ಕಾಗಲ್ಲ. ಆದ್ರಿಂದ ಈಸಿ ಅಲ್ಲ. ಯಾವಾಗ್ಲೂ ಅಕ್ರಮ ವಲಸಿಗರನ್ನ ಅಥವಾ ಬಂದಿದ್ದವ್ರನ್ನ ಹುಡುಕೋ ಸುಲಭ ಅಲ್ಲ. ಅದು ಗೃಹ ಸಚಿವರು ಎದ್ಬಿಟ್ಟು ರಾಜ್ಯಗಳ ಮುಖ್ಯಮಂತ್ರಿಗಳು ಏನಾದ್ರು ಫೋನ್ ಮಾಡಿದ್ರು ಅನ್ನೋ ಕಾರಣಕ್ಕಾಗೋದಲ್ಲ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇಸ್ ಟೇಕಿಂಗ್ ದಿಸ್. ದ ಸೆಕೆಂಡ್ ಥಿಂಗ್, ಇನ್ನೂ ಕೂಡ ಈ ಹತ್ಯಾಕಾಂಡದಕ್ಕೆ ಭಾಗಿಯಾದವರನ್ನ ಹಿಡಿಯುವುದಕ್ಕೆ, ಪತ್ತೆ ಹಚ್ಚುವುದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಬದಲು ನಾನು ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಬಹಳ ಮೊದಲೇ ನಾನು ಮಾತಾಡಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ಹಿಂದಿನ ವಿಶ್ಲೇಷಣೆಗಳನ್ನ ನೋಡ್ಬೋದು. ಸೊ ಈಗ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಕಾಂಬಿಂಗ್ ಮಾಡಿದ್ರೆ ಸಿಗ್ತಾ ಇಲ್ಲ. ಅವ್ರು ಎಲ್ಲಿ ಹೋದ್ರು? ಹಾಗಿದ್ರೆ ಅವ್ರು ಹೋಗಿದ್ದು ಹೇಗೆ? ಸೊ ಇದರಲ್ಲಿ ಇಬ್ರು ಕಾಶ್ಮೀರಿಗಳು ಇನ್ವಾಲ್ವ್ ಆಗಿದ್ರು. ಅವರ ಮನೆಗಳೇನಿದ್ವು, ಎಲ್ಲಿ ಪ್ಲಾನ್ ಮಾಡಿದ್ರು, ಆ ಮನೆಗಳನ್ನ ಈಗ ಧ್ವಂಸ ಮಾಡಲಾಗಿದೆ, ಬುಲ್ಡೋಜರ್ ಆಗಿದೆ. ಸೊ ಇದರಿಂದ ಏನಾಗುತ್ತೆ? ನೀವು ಆ ಮನೆಯನ್ನ ಬುಲ್ಡೋಸ್ ಮಾಡೋದ್ರಿಂದ ಏನ್ ಸಾಧನೆ ಮಾಡಿದಾಗಾಯ್ತು? ಅಟ್ಲೀಸ್ಟ್ ಆ ಮನೆ ಇದ್ರೆ ಅದು ನನ್ನ ಮಗನ ಅವರು ಆ ಇಬ್ರು ಕಾಶ್ಮೀರಿ ಉಗ್ರಗಾಮಿಗಳು ವಾಪಸ್ಸಾರು ಬರ್ತಿದ್ರು, ಆವಾಗ ಕ್ಯಾಚ್ ಹಾಕೋಬೋದಾಗಿತ್ತು, ಹಿಡ್ಕೋಬೋದಾಗಿತ್ತು. ಅವ್ರ ಮನೆಗಳನ್ನ ನಾಶ ಪಡಿಸ್ಬೋದು, ಅವ್ರು ಯಾಕೆ ಮತ್ತೆ ಬರ್ತಾರಲ್ಲಿ? ಇದು ನೀವು ಆ ಮನೆಗಳನ್ನ ಹಾಗೆ ಬಿಟ್ಬಿಟ್ಟು ನೀವಲ್ಲಿ ಇಂಟೆಲಿಜೆನ್ಸ್ ಅವ್ರನ್ನ ಹಾಕ್ಬಿಟ್ಟು ನಿಯರ್ ಬೈ, ಸೊ ಅಲ್ಲಿರುವಂತ ಜನರು ಯಾರಿರ್ತಾರೆ ಅವ್ರ ಹತ್ರ ಬಂದಾಗ ಸೂಚನೆ ಕೊಡಿ ಅಂತೇಳಿ ಬಂದಾಗ ಹೋಗಿ ಅರೆಸ್ಟ್ ಮಾಡಿದ್ರೆ ಇಡೀ ಈ ಷಡ್ಯಂತ್ರ ಗೊತ್ತಾಗ್ತಾ ಇತ್ತು. ಆದ್ರೆ ಈಗ ಅವರಿಬ್ಬರು ಮನೆಯನ್ನ ನೀವು ಇದು ಮಾಡಿದ್ರಿ, ಬಟ್ ಅವ್ರು ಸಿಕ್ಕಾಕತಾರ ಇಲ್ಲ ಗೊತ್ತಿಲ್ಲ. ಆಯ್ತಾ? ಒಂದೊಬ್ಬೆ ಸಿಕ್ಕಾಕಿದ್ರು ಅಂತ ತಿಳ್ಕೊಳ್ಳಿ, ಅವಾಗ ಗನ್ ಫೈರ್ ಮತ್ತೊಂದು ನಡೆದಾಗ ಹತ್ಯೆ ಆಗ್ಬಿಡ್ಬೋದು. ಹಾಗೆ ಇಡೀ ಘಟನೆ ಯಾರಿದ್ರು, ಏನ್ ಮಾಡಿದ್ರು, ಪಾಕಿಸ್ತಾನ ಹೇಗೆ ಇನ್ವಾಲ್ವ್ ಆಯ್ತು ಎಲ್ಲವೂ ಮರ್ತೋಗ್ಬಿಡುತ್ತೆ. ಯಾವುದು ಉಳ್ಕೊಳ್ಳೋದೇ ಇಲ್ಲ. ಸೊ ನೀವು ಯಾವಾಗ ಆದಷ್ಟು ಉಗ್ರಗಾಮಿ ಅಥವಾ ಈ ಭಯೋತ್ಪಾದಕರನ್ನ ಜೀವಂತವಾಗಿ ಹಿಡಿಯುವ ಯತ್ನವನ್ನು ಮಾಡಿದ್ರೆ ಮಾತ್ರ ಇಡೀ ಪ್ಲಾಟ್ ಏನಿರುತ್ತೆ ಆ ಪ್ಲಾಟ್ ಅನ್ನ ನೀವು ಬರ್ಸ್ಟ್ ಮಾಡೋದಕ್ಕೆ ಸಾಧ್ಯ. ಅದು ಇಲ್ಲದಿದ್ರೆ ಹೌ ಕ್ಯಾನ್ ಯು ಡೂ ಇಟ್? ನೀವು ಹೇಗೆ ಮಾಡ್ತೀರಿ? ಆವಾಗ ಬರೀ ಎಸಂಪ್ಷನ್ ವಿಲ್ ಬಿ ದೇರ್. ಸೊ ಎಸಂಪ್ಷನ್ ಸತ್ಯಗಳಲ್ಲ. ಸೊ ಅವರಿಬ್ಬರು ಯಾರು ಇದ್ದಾರೆ ಕಾಶ್ಮೀರಿ ಭಯೋತ್ಪಾದಕರು, ಅವರ ಬರುವವರೆಗೆ ಅಲ್ಲಿ ಕಾಯ್ಬೇಕಾಗಿತ್ತು. ಉಳಿದು ಪಾಕಿಸ್ತಾನದಿಂದ ಯಾರು ಬಂದಿದ್ದಾರೆ ಅವರನ್ನ ಕಾಂಬಿಂಗ್ ಮಾಡಿ ಹಿಡಿಬೇಕಾಗಿತ್ತು. ಈ ಇಬ್ರು ಕಾಶ್ಮೀರಿಗಳು ಅವ್ರು ಹೇಗೆ ಪಾಕಿಸ್ತಾನಕ್ಕೆ ಹೋದ್ರು, ಅಲ್ಲಿ ಹೇಗೆ ಟ್ರೈನಿಂಗ್ ಪಡೆದ್ರು, ಹೇಗೆ ಬಂದ್ರು, ಈ ವಿವರಗಳು ಹೊರಗಡೆ ಬರ್ಬೇಕಾಗಿತ್ತು. ಅದಕ್ಕೆ ನೀವು ಕಾಯ್ಬೇಕು. ಈಗ ಅವರಿಬ್ಬರು ಮನೆಗಳನ್ನು ನಾಶಪಡಿಸಿ ಬುಲ್ಡೋಜರ್ ಹಾಕ್ಬಿಟ್ಟು, ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಮಾಡಿದಾಗ ಬುಲ್ಡೋಜರ್ ಹಾಕ್ಬಿಟ್ಟು ಬೆಂಕಿ ಹಚ್ಚಿ ಮುಗಿಸ್ಬಿಟ್ರೆ ಅವ್ರು ರಿಟರ್ನ್ ಅಲ್ಲಿ ಬರ್ದೇ ಇದ್ರೆ ಏನ್ ಮಾಡ್ತೀರಿ? ಅವಾಗ ಕ್ಲೂ ಎಲ್ಲಿ ಸಿಗುತ್ತೆ ನಿಮ್ಗೆ? ದಟ್ ಇಸ್ ಒನ್ ಥಿಂಗ್. ಎರಡನೇದು ಏನು, ಈ ದಟ್ಟ ಹೇಗೆ ಸಾಧ್ಯ ಆಯ್ತು, ಹೇಗೆ ತಪ್ಪಿಸ್ಕೊಂಡ್ರು ಅನ್ನೋದು ಇನ್ನೂ ನಿಗೂಢವಾದದ್ದು. ಯಾಕೆ ಸಿಗ್ತಾ ಇಲ್ಲ? ಅವರು ಕಾಂಬಿಂಗ್ ಮಾಡ್ತಾ ಇದ್ದಾರೆ. ಐನೋ ನನಗೆ ಕಾಶ್ಮೀರ, ಜಮ್ಮು ಅಂಡ್ ಕಾಶ್ಮೀರ ಗೊತ್ತು, ಹಿಮಾಲಯದ ಪ್ರದೇಶ ಗೊತ್ತು, ಕಣಿವೆ ಗೊತ್ತು, ನೋಡಿದ್ದೀನಿ, ಬೇಕಾದ ಸಲ ಹೋಗಿ ಬಂದಿದ್ದೀನಿ. ಸೊ ಅಲ್ಲಿ ಈಸಿ ಅಲ್ಲ ಅನ್ನೋದು ನಿಜ. ಅದು ಪರ್ವತ ಪ್ರದೇಶ ಇದೆ, ಗುಡ್ಡಗಾಡು, ರಸ್ತೆಗಳಿಲ್ಲ, ಇನ್ನೊಂದೆಲ್ಲ ಹುಡುಕ್ಬೇಕು. ಆದರೆ ನಾವು ತಿಳ್ಕೊಬಹುದು, ಭಯೋತ್ಪಾದಕರು ಬಹಳ ಪರ್ಫೆಕ್ಟ್ ಪ್ಲಾನಿಂಗ್ ಮಾಡಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗ್ಬೇಕು ಅಂತ. ಸೊ ಇನ್ನೊಂದು ನೆಕ್ಸ್ಟ್ ನಾನು ಹೇಳಿದೆ, ರಾಹುಲ್ ಗಾಂಧಿ ಅವರು ಇವತ್ತು ಕಾಶ್ಮೀರಕ್ಕೆ ಶ್ರೀನಗರದಲ್ಲಿದ್ದರು. ಪ್ರತಿಪಕ್ಷಗಳು ಇದ್ರಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ರಾಜಕಾರಣ ಆಗಿ ನೋಡಿದ್ರೆ ಮಾಡೋದಕ್ಕೆ ಅವಕಾಶ ಇತ್ತು. ಆದರೆ ಸರ್ಕಾರದ ಜೊತೆಗೆ ಅವರು ಕೈ ಜೋಡಿಸಿ ಪ್ರತಿಪಕ್ಷಗಳು ನಿಂತಿವೆ. ಸೊ ಇನ್ ಇಂಟೆಲಿಜೆನ್ಸ್ ಫೇಲ್ಯೂರ್,
ಸೆಕ್ಯೂರಿಟಿ ಫೇಲ್ಯೂರ್ ಬಗ್ಗೆ ಹೆಚ್ಚು ಮಾತಾಡ್ತಾ ಇಲ್ಲ, ರೆಫರ್ ಮಾಡಿದ್ದಾರೆ ಅಷ್ಟೇ. ಆದರೆ ಅದೊಂದು ಇಶ್ಯೂ ಆಗಿ ತೆಗೆದುಕೊಂಡು ಸರ್ಕಾರದ ಮೇಲೆ ದಾಳಿ ನಡೆಸುವ ಕೆಲಸವನ್ನ ಪ್ರತಿಪಕ್ಷಗಳು ಮಾಡಿಲ್ಲ, ರಾಹುಲ್ ಗಾಂಧಿನೂ ಮಾಡಿಲ್ಲ. ಒಬ್ಬ ಜವಾಬ್ದಾರಿಯುತ ಪ್ರತಿಪಕ್ಷದಂತೆ ಅವರು ಕೆಲಸ ಮಾಡಿದ್ದಾರೆ. ಆದರೆ ಆಡಳಿತ ಪಕ್ಷ ಜವಾಬ್ದಾರಿಯುತವಾಗಿ ಆಡಳಿತ ಪಕ್ಷವಾಗಿ ಕೆಲಸ ಮಾಡಿದೆಯೋ ಇಲ್ಲವೋ, ದಟ್ ಇಸ್ ಅ ಬಿಗ್ ಕ್ವೆಶ್ಚನ್. ದಟ್ ವಿಲ್ ಹ್ಯಾವ್ ಟು ಸಿ ದಟ್. ಅದ್ರ ಜೊತೆಗೆ ನೆಕ್ಸ್ಟ್ ನಾನು ಹೇಳಬೇಕಾದ್ದು, ಗಡಿಗಳಲ್ಲಿ ಪಾಕಿಸ್ತಾನ ತನ್ನ ಸೈನಿಕರ ಸಂಖ್ಯೆಯನ್ನ ಹೆಚ್ಚು ಮಾಡಿದ್ದು, ಹಾಗೆಯೇ ಟ್ಯಾಂಕ್ಗಳನ್ನೆಲ್ಲ ಈಗ ಗಡಿ ಹತ್ರ ಮಾಡಿದೆ. ಸೊ ಇದು ಒಂದು ಫುಲ್ ಫ್ಲೆಡ್ಜೆಡ್ ಯುದ್ಧವಾಗಿ ಪರಿವರ್ತನೆ ಆಗುವ ಚಾನ್ಸಸ್ ಕಾಣ್ತಾ ಇದೆ. ಸೊ ಯಾಕೆಂದ್ರೆ ಭಾರತೀಯರಿಗೆ ಸಿಟ್ಟು ಬಂದಿದೆ, ಪ್ರಭುತ್ವಕ್ಕೆ ಸಿಟ್ಟು ಬಂದಿದೆ, ಮೋದಿಯವರಿಗೆ ಸಿಟ್ಟು ಬಂದಿದೆ. ಸೊ ಅದರ ಜೊತೆಗೆ ಬೇರೆ ಬೇರೆ ಕಾರಣಗಳಿಗಾಗಿ ಎಂಥ ವಾತಾವರಣ ಸೃಷ್ಟಿಸಿದ್ದಾರೆ ಅಂದ್ರೆ, ಈಗ ಯುದ್ಧ ಮಾಡದಿದ್ರೆ ಉಳಿಗಾಲಲ್ಲೇ ಇಲ್ಲ ಅನ್ನುವ ಒಂದು ಸ್ಥಿತಿಯನ್ನ ಈಗಿನ ಕೇಂದ್ರ ಸರ್ಕಾರವೇ ನಿರ್ಮಾಣ ಮಾಡಿದೆ, ಬಿಜೆಪಿ ಸರ್ಕಾರ ನಿರ್ಮಾಣ ಮಾಡಿದೆ. ಜನ ತಕ್ಷಣ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕು ಅನ್ನುವ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈ ಒತ್ತಡದಲ್ಲಿ ಸರ್ಕಾರ ಸಿಲುಕಿಕೊಂಡಿದೆ. ಆದರೆ ಈ ಯುದ್ಧ ಮಾಡುವುದು ಸುಲಭ, ಯುದ್ಧದ ಪರಿಣಾಮ ಹೇಗಾಗತ್ತೆ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ಯುದ್ಧವನ್ನ ಪ್ರಾರಂಭ ಮಾಡೋದೇನು ದೊಡ್ಡ ವಿಚಾರ ಅಲ್ಲ, ಆದರೆ ಯುದ್ಧ ಪ್ರಾರಂಭ ಮಾಡಿದ ಮೇಲೆ ಅದನ್ನು ಮುಗಿಸುವುದು ದೊಡ್ಡ ವಿಚಾರ ಆಗುತ್ತೆ. ಎಸ್, ಯಾಕೆಂದ್ರೆ ಎರಡೂ ದೇಶಗಳೇನಿವೆ ಅವು ನ್ಯೂಕ್ಲಿಯರ್ ಪವರ್ ಇರುವ ದೇಶಗಳು, ಅಣ್ವಸ್ತ್ರಗಳು ಇರುವ ಎರಡು ದೇಶಗಳು. ಅದ್ರ ಜೊತೆಗೆ ಈ ಪಾಕಿಸ್ತಾನ ಈಗಾಗಲೇ ತಮ್ಮ ಹತ್ರ ಎಷ್ಟು ಅಣ್ವಸ್ತ್ರ ಇದೆ, ಎಷ್ಟು ಸಿಡಿತಲೆ ಇದೆ, ಎಲ್ಲೆಲ್ಲ ಹಾಕ್ಬೇಕು ಅನ್ನೋ ಚರ್ಚೆಗಳನ್ನ ಪ್ರಾರಂಭಿಸ್ಬಿಟ್ಟಿದೆ. ಪಾಕಿಸ್ತಾನದಲ್ಲಿ ಆ ಚರ್ಚೆ ನಡೀತಾ ಇದೆ. ನಮ್ಮ ಹತ್ರ 167, 180 ಇದೆ, ಭಾರತದಲ್ಲಿ ಕಡಿಮೆ ಇದೆ ಅನ್ನೋ ಮಾತೆಲ್ಲ ಪಾಕಿಸ್ತಾನಿಯರು ಆಡ್ತಾ ಇದೆ. ಅಂದ್ರೆ ಆ ಯುದ್ಧದ ಮಾಹೋಲ್ ಅಂತಾರೆ ನೋಡಿ, ಆ ವಾತಾವರಣ ಸೃಷ್ಟಿಯಾಗಿದೆ. ಆದ್ರೆ ಭಾರತ ಯಾವ ಆಪ್ಷನ್ ಅನ್ನ ತಗೊಳುತ್ತೆ, ಆಪ್ಷನ್ ಅನ್ನು ಇದು ಮಾಡುತ್ತೆ, ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತಾ ಅಥವಾ ಪೂರ್ಣ ಪ್ರಮಾದ ಯುದ್ಧವನ್ನು ಘೋಷಣೆ ಮಾಡುತ್ತಾ, ಏನ್ ಮಾಡುತ್ತೆ ಭಾರತ ಅನ್ನೋದು ಇಟ್ಸ್ ಅ ಬಿಗ್ ಕ್ವೆಶ್ಚನ್. ಇದರ ಜೊತೆಗೆ ಟೈಮಿಂಗ್ ಯಾವಾಗ ಮಾಡುತ್ತೆ, ಎಷ್ಟು ಕಾಲ ಮಾಡುತ್ತೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಗಳು ಇವತ್ತು ಕೂಡ ಹಲವು ದೇಶಗಳ ಪ್ರಧಾನಿಗಳು, ಅಧ್ಯಕ್ಷರು ಅಂತವ್ರ ಜೊತೆ ಮಾತನಾಡ್ತಾ ಇದ್ದಾರೆ. ಈಸ್ ಬ್ರೀಫಿಂಗ್ ದ್ಯಾಟ್. ಸೊ ನಿನ್ನೆನೆ NIA ಹೆಡ್ ಕ್ವಾರ್ಟರ್ಸ್ನಲ್ಲಿ, ನಮ್ಮ ವಿದೇಶಾಂಗ ಇಲಾಖೆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಬೇರೆ ಬೇರೆ ದೇಶಗಳ ರಿಪ್ರೆಸೆಂಟೇಟಿವ್ಸ್ಗಳನ್ನ, ರಾಯಭಾರಿಗಳನ್ನ ಕರೆದು ಇಡೀ ವಸ್ತುಸ್ಥಿತಿಯನ್ನು ವಿವರಿಸಲಾಗಿದೆ. ಅದ್ರ ಜೊತೆಗೆ ಯುದ್ಧ ಏಕ ಅನಿವಾರ್ಯ ಅನ್ನುವ ಮಾತನ್ನು ಕೂಡ ತಿಳಿಸಿದಂತೆ ಕಾಣುತ್ತೆ. ಅದರಿಂದ ಈ ವಿದೇಶದ ಬೆಂಬಲ ಇಂತಿಸೋದು ಬಹಳ ಮುಖ್ಯ. ಭಾರತಕ್ಕೆ ಬಹುಮಟ್ಟಿಗೆ ವಿದೇಶದ ಬೆಂಬಲ ಸಿಗುತ್ತೆ ಅನ್ನೋದು ಅನುಮಾನನೇ ಇಲ್ಲ ನನಗೆ. ಆದ್ರೆ ಯುದ್ಧ ಅದು ಏನ್ ಮಾಡುತ್ತೆ ಅಂತ ಈಗಾಗಲೇ ನೋಡಿ, ಭಾರತ ಮತ್ತು ಪಾಕಿಸ್ತಾನದಲ್ಲಿ ಶೇರ್ ಮಾರುಕಟ್ಟೆ ಮತ್ತೆ ಕುಸಿತಾ ಇದೆ. ಭಾರತದಲ್ಲಿ ಇವತ್ತು ಕುಸಿದಿದೆ, ಈ ಸಂಜೆ ಹೊತ್ತಿಗೆ ಸ್ವಲ್ಪ ಚೇತರಿಸಿಕೊಂಡಂತೆ ಕಾಣ್ತಾ ಇತ್ತು. ಬಟ್ ಇದೇ ಯುದ್ಧ ಹಾಗೆ ಆಗುತ್ತೆ ಅಂತಂದ್ರೆ ಶೇರು ಮಾರುಕಟ್ಟೆ ಇನ್ನಷ್ಟು ಕುಸಿಯುತ್ತೆ. ಶೇರು ಮಾರುಕಟ್ಟೆ ಕುಸಿತಾ ಹೋದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ಹೂಡಿಕೆದಾರದ್ದು ನೀರಿನಲ್ಲಿ ಹೋಮ ಮಾಡದಂಗಾಗುತ್ತೆ. ಸೊ ಈ ಎಲ್ಲ ವಿಚಾರಗಳನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ಎಲ್ಲ ವಿಚಾರಗಳನ್ನ ಕನ್ಸಿಡರ್ ಮಾಡಿ ತೀರ್ಮಾನ ತಗೋಬೇಕಾಗುತ್ತೆ. ಇನ್ನು ನಾನು ಕೊನೆಯ ವಿಚಾರ ತಮಗೆ ಹೇಳಿದೆ, ಪಾಕಿಸ್ತಾನದ ರಕ್ಷಣಾ ಸಚಿವರ ಮಾತು. ಭಯೋತ್ಪಾದಕರನ್ನ ನಾವು ಕಳೆದ 30 ವರ್ಷದಿಂದ ನಾವು ಈ ಡರ್ಟಿ ಆಕ್ಟ್ ಅನ್ನ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳಿದ್ರು. ಸೊ ಈಸ್ ಟಾರ್ಗೆಟಿಂಗ್ ಅಮೆರಿಕ, ಹಾಗೇನೆ ಐರೋಪ್ಯ ರಾಷ್ಟ್ರಗಳು, ಇಂಗ್ಲೆಂಡ್. ಈಗ ಅಮೆರಿಕ ಏನು ಉತ್ತರ ಕೊಡುತ್ತೆ, ದಟ್ ಈಸ್ ಅ ಕ್ವೈಟ್ ಇಂಟ್ರೆಸ್ಟಿಂಗ್. ಹಾಗೇನೆ ಇಂಗ್ಲೆಂಡ್ ಏನು ಉತ್ತರ ಕೊಡುತ್ತೆ, ದಟ್ ಇಸ್ ಅ ಕ್ವೈಟ್ ಇಂಟ್ರೆಸ್ಟಿಂಗ್. ಯಾಕೆಂದ್ರೆ ಪಾಕಿಸ್ತಾನದ ರಕ್ಷಣಾ ಸಚಿವರು ಹಿ ಬ್ಲೇಮ್ಡ್ ಅಮೆರಿಕ ಅಂತ. ಟ್ರಂಪ್ ಇದನ್ನ ಹ್ಯಾಕ್ ತಗೋತಾರೆ. ಈಗಾಗಲೇ ಇಸ್ ವೆರಿ ಮಚ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಕ್ಲಾರಿಫೈಡ್ ದಟ್ ಎಸ್, ಭಯೋತ್ಪಾದಕ ವಿರುದ್ಧದ ಹೋರಾಟದಲ್ಲಿ ಭಾರತದ ಜೊತೆಗೆ ನಾವಿದ್ದೇವೆ ಅಂತ ಹೇಳಿದ್ದಾರೆ. ಆದ್ರೆ ಪಾಕಿಸ್ತಾನದ ರಕ್ಷಣಾ ಸಚಿವರ ಈ ಮಾತು ಏನಿದೆ, ಇದರಿಂದ ಟ್ರಂಪ್ಗೆ ಇನ್ನಷ್ಟು ಸಿಟ್ಟು ಬರ್ಬೋದು. ಅವರು ಮತ್ತೆ ಭಾರತದ ಜೊತೆ ಇನ್ನಷ್ಟು ಹತ್ತಿರದಿಂದ ಕೋಆರ್ಡಿನೇಟ್ ಮಾಡಬಹುದು ಈ ಭಯೋತ್ಪಾದಕರನ್ನ ಮುಗಿಸುವುದಕ್ಕೆ. ಸೊ ಇಷ್ಟು ಡೆವಲಪ್ಮೆಂಟ್ಗಳು ಇದು ಇವತ್ತಿನ ಬಹಳ ಮುಖ್ಯವಾದ ಸುದ್ದಿಗಳು. ಇದು ಇವತ್ತಿನ ಟೈಮ್ ನ್ಯೂಸ್. ನಾನು ನಿಮಗೆ ನ್ಯೂಸ್ ಅನ್ನು ಕೊಟ್ಟಿದ್ದೇನೆ, ಅದ್ರ ಜೊತೆ ವಿಶ್ಲೇಷಣೆಯನ್ನು ಮಾಡಿದ್ದೀನಿ. ನಾಳೆ ಮತ್ತೆ ತಮ್ಮನ್ನ ಭೇಟಿ ಮಾಡ್ತೀರಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ, ಬೆಂಬಲ ಇರಲಿ. ತಮ್ಮ ಬೆಂಬಲದಿಂದನೇ ನಾವು ಉಳಿದಿದ್ದು, ನಾವು ಬೆಳೆಯೋದು ಕೂಡ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.